ಸೊ ನಿಮ್ಗೆ 2 ಆಪ್ಷನ್ಸ್ ಹೇಳ್ತೀನಿ, ನೀವು ಇದಾ ಅದಾ ಅಂತ ಚೂಸ್ ಮಾಡ್ಬೇಕು. ಓಕೆ, ಇಟ್ಸ್ ಸಿಂಪಲ್. ಯಾವುದು, ವಿ ನಾಟ್ ಪುಟಿಂಗ್ ಯು ಇನ್ ಅ ಫಿಕ್ಸ್. Okay, you want to. ಪರವಾಗಿಲ್ಲ. ಡು ಯು ವಾಂಟ್ ಮೀ ಟು? ಬೇಡ. Among us three, you can. We choose her. ಥ್ರೋ ಮೀ ಅಂಟದ ಪರವಾಗಿಲ್ಲ. ಓಕೆ, ನೀವು ಓಷನ್ ಪರ್ಸನ್ನ ಮೌಂಟೇನ್ ಪರ್ಸನ್ನ? ಓಷನ್ ಪರ್ಸನ್. ಓಕೆ, ನೀವು ಲೈಫ್ ಲಾಂಗ್ ಯಾವುದನ್ನ ಕ್ವಿಟ್ ಮಾಡ್ತೀರಾ, ಆಕ್ಟಿಂಗ್ ಆರ್ ಟ್ರಾವೆಲಿಂಗ್? ಇಫ್ ಯು ಆರ್ ಗಿವನ್ ಅ ಚಾಯ್ಸ್. ಆಕ್ಟಿಂಗ್. ಓಕೆ, You'll quit acting. ಇಂಟ್ರೆಸ್ಟಿಂಗ್. I will never quit traveling. That's a very interesting thing. Nice. Long drive with Rakshit or watch a movie with Rakshit? What would you choose? ಎರಡು ಆಪ್ಷನ್ ಚೆನ್ನಾಗಿ. Rakshit has very nice taste in music. So, long drive with Rakshit, with his USB ಅಲ್ಲಿ you need to be playing it. ಹೋಗಿದ್ದೀರಾ ಯಾವಾಗಾದ್ರೂ? I think shooting ಶುರು ಆಗೋ ಮುಂಚೆ we had gone to once, Nandi Hills. Yeah. Okay, that's about it. ಎಷ್ಟು ಹೇಳೋದು ಕಷ್ಟ ಬರೋದು ನಿಮಗೆ. ಫೋನ್ ಮಾಡಿಕೊಂಡು ಬಾಯೆಲ್ಲ ಮೆತ್ಕೊಂಡ್ರೆ ಮಜಾ. ನೋ ಸಾರಿ, ಈ ಸೀನ್ ಬಗ್ಗೆ ರಕ್ಷಿತ್ ಅವ್ರು ಮಾತಾಡೋಣ, ನಾನು ಮಾತಾಡ್ತೀನಿ. ಬಿಕಾಸ್ 3 ವರ್ಷದಿಂದ ನಾನು ಈ ಡ್ರಾಮಾ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ರಕ್ಷಿತ್, ಈ ಸೀನ್ಗೆ ನೀವು ಎಷ್ಟು ಪಫ್ ತಿಂದ್ರಿ? ಹೇಳಿ. 8. ಡಬ್ಬಿಂಗ್ ನ ಕೌಂಟ್ ಮಾಡಿದ್ದು. ಆ ನೆಪದಲ್ಲಿ ಜಾಸ್ತಿ ತಿಂದಿದ್ದ ಅಂತ. 10, 11. ನನಗೆ ಎಷ್ಟು ಪಫ್ ಸಿಕ್ತು ಗೊತ್ತಾ? ಅರ್ಧ, ಎಲ್ಲ ಸೇರಿಸಿ ಅರ್ಧ ಪಫ್ ಸಿಕ್ಕಿದೆ. ಅದನ್ನ ಹಿಂಗೆ ಮಾಡ್ಕೊಂಡು ನನಗೆ ಪಫ್ ಅಂದ್ರೆ ಪ್ರಾಣ. ಓಕೆ, I'm obsessed. ನಿಂದು ಸೇರಿಸಿ ಈಸ್ ಓನ್ಲಿ ಈಟನ್ ಎವ್ರಿಥಿಂಗ್. ಸೀನ್ ಅಲ್ಲಿ ಐ ಬಿನ್ ವೇಟಿಂಗ್ ಫಾರ್ ದಿಸ್ ಪಫ್ ಸೀನ್ ಶೂಟ್ ಮಾಡ್ಬೇಕಾದ್ರೆ, ಬಿಕಾಸ್ ಫಿಲ್ಮ್ ಅಲ್ಲಿ ತಿನ್ನಕ್ ಸಿಗ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಒಂದ್ ಬೈಟ್ ತಗೊಂಡೆ, ಹೇಮಂತ್ ಕಾಲ್ಡ್ ಕಟ್, ರುಕ್ಸ್ ಆ ಪಫ್ನ ಹಂಗೆ ಮೇಂಟೈನ್ ಮಾಡ್ಬೇಕು ರುಕ್ಸ್. ಕಂಟಿನ್ಯೂಟಿ. ಒಂದ್ ಬೈಟ್ ನಾನು ಮುಂದೆ ನಿಂತ್ಕೊಂಡು 8 ಪಫ್ಸ್ ಸಜೆಷನ್ ಅಲ್ಲಿ ಒಂದು ನಾನು ಹಿಂಗ ಒಂದ್ ಲೇಯರ್ ನ ಹಿಂಗ್ ಎತ್ತಿದ್ದೀನಿ ಹಾಕ್ತೇನೆ. ಐ ಆಮ್ ಆನ್ ಅ ಡಯಟ್. ಅಂದ್ರೆ ಫಸ್ಟ್ ಹಾಫ್ ಶೂಟ್ ಮಾಡ್ಬೇಕಾದ್ರೆ ಅಂಡ್ ಹೇಮಂತ್ ರೀಟೇಕ್ ಅಂತ ಹೇಳಿದ್ರೆ ನಂಗೆ ಖುಷಿ. ನನಗೆ ಇಟ್ಬಿಟ್ಟು ನೋ ಯು ನೆವರ್ ಲೆಫ್ಟ್ ಹಾಫ್ ಪಫ್ ಆಲ್ಸೋ, ಅದನ್ನ ಫುಲ್ ಮುಗಿಸ್ತಾ ಇದ್ರು. ನೋ ವೇಸ್ಟೇಜ್ ಆನ್ ಅವರ್ ಸೈಡ್. ಚೀಟಿಂಗ್. ಫಸ್ಟ್ ನಾನು ವೆಟಿನೇರಿಯನ್ ಆಗಬೇಕು ಅಂತ ಆಸೆ ಇತ್ತು. ಹೌದು, ಪೆಟ್ ಲವರ್. ನಮ್ಮ ತಾತನ ಥರ. ಬಟ್ ಸರ್ಜರಿ ಬಗ್ಗೆ ಗೊತ್ತಾಯಿತು, ಅದು ನನ್ನ ಕೈಲಾಗಲ್ಲ, ಸರ್ಜರಿ ಅಂತ ಆಗೋದಿಲ್ಲ. ಸೊ ನಾನು ಅದು ಬಿಟ್ಬಿಟ್ಟೆ. ದೆನ್ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಬಂತು. ಸೊ ಐ ವಾಸ್ ಲೈಕ್ ಫ್ಯಾಷನ್ ಡಿಸೈನರ್ ಆಗ್ತೀನಿ. ಆ್ಯಂಡ್ ದೆನ್ ಅದು ಬಿಟ್ಬಿಟ್ಟೆ. ಆ್ಯಂಡ್ ದೆನ್ ಅರೌಂಡ್ 5th-6th ಸ್ಟ್ಯಾಂಡರ್ಡಲ್ಲಿ ನಮ್ಮ ಸ್ಕೂಲಲ್ಲಿ ಪ್ಲೇಸ್ ಹಾಕ್ಸ್ತಾರಲ್ವಾ, ಸೊ ನಾನು ಪ್ಲೇಸಲ್ಲಿ ಮಾಡ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಗೋಳಾಡ್ತಾ ಇದ್ರು, ರಿಹರ್ಸಲಿಗೆ ಹೋಗಬೇಕು, ಯಾಕೆ ನಮ್ಮ ಲಾಸ್ಟ್ ಡೇಲಿ ಒಂದು ಮೆಮರೈಸ್ ಮಾಡಿಬಿಟ್ಟು ನಾವು ಸ್ಟೇಜಲ್ಲಿ ಹೋಗ್ಬಿಟ್ಟು ಮಾಡ್ತೀವಿ. ಆವಾಗ ನನಗೆ ಗೊತ್ತಾಯಿತು, ನನಗೆ ರಿಹರ್ಸಲ್ ಪ್ರಾಸೆಸ್ ಅಂದರೆ ತುಂಬ ಇಷ್ಟ. ನಮ್ಮ ಫ್ರೆಂಡ್ಸ್ ಎಲ್ಲ ಅದು ಬೇಜಾರು ಮಾಡ್ಕೊಳ್ತಾ ಇದ್ರು, ಬಟ್ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಐ ವಾಸ್ ಲೈಕ್, ಏನೋ ಲೂಸಾ ಏನಾಗ್ತಿದೆ. ಬಟ್ ಆ ಪ್ರಾಸೆಸ್ಸಲ್ಲಿ ನಂಗೆ ಗೊತ್ತಾಯಿತು, ನನಗೆ ಅದರಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದೆ, ನನಗೆ ಆಸೆನೂ ಇದೆ. ಸೊ ಇದನ್ನು ನನ್ನ ಕರಿಯರ್ ಯಾಕೆ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಆ್ಯಂಡ್ ಸ್ಕೂಲಲ್ಲಿ ಅವ್ರು ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಸೊ ನಿಂಗೆ ಇಷ್ಟನಾ ಇದೇ ಮಾಡಿ, ಅವ್ರು ಯಾರೂ ನೀನು ಮ್ಯಾಥೇ ಮಾಡಬೇಕು ಅಥವಾ ಸೈನ್ಸೇ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಯಾರೂ ಹೇಳ್ತಿರ್ಲಿಲ್ಲ. ಆ್ಯಂಡ್ ಅಮ್ಮನೂ ಆರ್ಟ್ಸ್ ಅಲ್ವಾ, ಸೊ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ನಂಗೆ ಒಂದು ಸ್ವಲ್ಪ ಭರವಸೆ ಬಂತು, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ, ಇದು ಟ್ರೈ ಮಾಡೋಣ ಅಂತ. ಸೊ ಹಾಗೆ ಶುರು ಆಗಿತ್ತು. ಲೆಜೆಂಡ್ರಿ ಅಷ್ಟೇ. ಆ್ಯಂಡ್ ಫುಡ್ ಐಟಮ್ ಅವ್ರಿಗೆ ರೆಡ್ ಬುಲ್ ಯಾಕಂದರೆ ಎನರ್ಜಿ. ಅಕ್ಷಿತ್ ಶೆಟ್ಟಿ ಅವರು ವರ್ಸಟೈಲ್. ಫುಡ್ ಐಟಮ್ ಬಂದರೆ ಮೀನ್ ಫ್ರೈ, ಬಿಕಾಸ್ ಮಂಗಳೂರು ಕಡೆನ. ವರ್ಡ್ ಎವರ್ ಪ್ರೆಸೆಂಟ್. ಫುಡ್ ಐಟಮ್ ಅವ್ರಿಗೆ ಮೈಸೂರು ಪಾಕ್. ಯಾಕಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ತುಂಬ. ಐ ಥಿಂಕ್ ಬಾಸ್. ಇನ್ಯಾವುದು ಪದೇ ಬರಲ್ಲ, ಜಸ್ಟ್ ಬಾಸ್.
ಮತ್ತು ಫುಡ್ ಐಟಮು ಬಿರಿಯಾನಿ. ಸುದೀಪ್ ಸರ್ ಐ ಥಿಂಕ್ ಒಂದು ವರ್ಡ್ ಸಾಕಾಗಲ್ಲ, ಫ್ರೇಸಲ್ಲಿ ಹೇಳಬೇಕಾಗತ್ತೆ. ಅವರು ಎಷ್ಟು ಸಾರಿ ಹೆಂಗೆ ಹೇಳೋದಂತ ಗೊತ್ತಾಗ್ತಾಯಿಲ್ಲ. ಅಷ್ಟು ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡಿದಾರಲ್ಲ, ತುಂಬ 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 ಇಂಡಸ್ಟ್ರೀಸಲ್ಲೂ ತುಂಬ ಒಳ್ಳೆ ಕಾಂಟೆಂಟ್ನ ಮಾಡಿದ್ದಾರೆ. ಸೊ ಅದನ್ನು ಒಂದು ಪದೇಲಿ ಹೆಂಗೆ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ, ಬಟ್ ಐ ಥಿಂಕ್ ದಟ್ಸ್ ದ ಎಸೆನ್ಸ್. ಆ್ಯಂಡ್ ಫುಡ್ ಬಂದರೆ ಮಸಾಲೆ ದೋಸೆ, ಬಿಕಾಸ್ ಎಲ್ಲರ ಜೊತೆನೂ ಬ್ಲೆಂಡ್ ಆಗುತ್ತೆ ಒಳ್ಳೆಯದಾಗಿ. ಇದು ಈ ಪರ್ಟಿಕ್ಯುಲರ್ ಸೀನು ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್. ಸ್ಟೆಪ್ಸಲ್ಲಿ ಇಳ್ಕೊಂಡು ಕೈ ಬಿಡಿಸ್ಕೊಂಡು ಹೋಗುವಂಥ ಸೀನು. ಸಪ್ತಸಾಗರದಾಚೆಯಲ್ಲೋ, ನೀವು ಇದಕ್ಕೆ ಮುಂಚೆ ಸಿನಿಮಾಗಳು ಮಾಡಿದ್ರಿ ರುಕ್ಮಿಣಿ, ಬಟ್ ಸಪ್ತಸಾಗರದಾಚೆಯಲ್ಲೋ ಬಂದಮೇಲೆ ಯು ವಿಕೇಮ್ ಎವ್ರಿಬಡೀಸ್ ಫೇವ್ರೆಟ್. ಇನ್ಫ್ಯಾಕ್ಟ್ ನೀವು ನನ್ನ ಸಮುದ್ರ ನೀನು ಅಂತ ಹೇಳೋದಕ್ಕಿಂತ ಬೇರೆ ಎಲ್ಲ ಹುಡುಗರು ನೀವು ನನ್ನ ಸಮುದ್ರ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಕತ್ತೆ ಅಂತೆಲ್ಲ ಹೌದು, ಕತ್ತೆ ಅಂತ. ಇನ್ಫ್ಯಾಕ್ಟ್ ಗೂಗಲ್ ಇಂಡಿಯಾ ಅವರು ರೀಸೆಂಟ್ ಆಗಿ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಇಟ್ ವಾಸ್ ವೆರಿ ಹಾರ್ಟ್ ವಾರ್ಮಿಂಗ್. ಸೊ ಈ ಪ್ರಿಯಾ ಹೇಗೆ ಹತ್ರ ಆದ್ಲು? ಅದ್ರ ಕ್ರೆಡಿಟ್ ಎಲ್ಲ ರೈಟಿಂಗಲ್ಲಿದೆ. ಐ ಜೆನ್ಯೂನ್ಲಿ ಬಿಲೀವ್ ದಟ್. ಐ ಥಿಂಕ್ ಆ ಥರ ಒಂದು ಪಾತ್ರ, ಅದರಲ್ಲಿ ಆ ಥರ ಡೆಪ್ತ್ ಬರೆದಿದ್ದಾಗ ಕಥೆಯಲ್ಲೂ ಡೆಪ್ತ್ ಇದೆ, ಆ ಪಾತ್ರದಲ್ಲೂ ಡೆಪ್ತ್ ಇದೆ. ಆ್ಯಂಡ್ ಐ ಆನೆಸ್ಟ್ಲಿ ನಾನು ನನ್ನ ನೋಟ್ಸ್ ಎಲ್ಲ ಓದಬೇಕಾದ್ರೆ ನಾವು ಸೈಡೇ ಶುರು ಮಾಡೋಕ್ಕೆ ಮುಂಚೆ ಐ ವಾಸ್ ವೆರಿ ಸ್ಕೇರ್ಡ್, ಬಿಕಾಸ್ ಇದು ಬರೀ ನನ್ನ 2ನೇ ಸಿನಿಮಾ. ಸೊ ಐ ವಾಸ್ ಲೈಕ್, ನಾನು ಇದಕ್ಕೆ ಮುಂಚೆ ಇಂಥ ವೆಲ್ ಡೆವಲಪ್ಡ್ ಕ್ಯಾರೆಕ್ಟರ್ನ ನಾನು ಯಾವತ್ತೂ ಪ್ಲೇ ಮಾಡಿಲ್ಲ. ಐ ಹ್ಯಾವ್ ನಾಟ್ ಬಿನ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ವೇರ್ ನಾನು ಆ ಡೈನಾಮಿಕ್ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆ ಪಾತ್ರ ಅಷ್ಟು ನಾನು ಒಟ್ಟಿಗೆ ಡೈರೆಕ್ಟರ್ ಒಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಂತ ಐವ್ ನೆವರ್ ಡನ್ ದಟ್ ಕೈಂಡ್ ಆಫ್ ವರ್ಕ್ ಬಿಫೋರ್. ಸೊ ಐ ವಾಸ್ ವೆರಿ ಟೆನ್ಸ್. ಐ ಥಿಂಕ್ ಐ ಜಸ್ಟ್ ಲೀನ್ಡ್ ಆನ್ ದ ರೈಟಿಂಗ್, ಹೇಮಂತ್ ಆ್ಯಂಡ್ ರಕ್ಷಿತ್ ಅವ್ರ ಪರ್ಫಾರ್ಮೆನ್ಸ್. ಸೊ ಅದರಿಂದ ಏನೋ ಒಂದು ಆ ಪಾತ್ರ ಬಂತು. ಐ ಥಿಂಕ್ ಮೋರ್ ಮುಂದೆ ಹೋಗ್ತಾ ಸೈಡ್ ಬಿ ಅಲ್ಲಿ ದೇರ್ ವಾಸ್ ಮೋರ್ ಥಾಟ್ ಅಬೌಟ್ ನಾನು ಏನು ಮಾಡ್ಬೋದು, ಅಥವಾ ಎಂಡ್ ಆಫ್ ಸೈಡೇ ಶೂಟ್ ಮಾಡಬೇಕಾದ್ರೆ ಅಲ್ಲಿ ಐ ಮ್ಯಾನೇಜ್ ಟು ಥಿಂಕ್ ಅ ಲಿಟಲ್ ಬಿಟ್ ಮೋರ್. ಬಟ್ ಐ ಜೆನ್ಯೂನ್ಲಿ ಡೋಂಟ್ ನೋ, ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನಂಗೆ ತುಂಬ ಖುಷಿ ಆಗುತ್ತೆ.